ನಮಸ್ಕಾರ. ಇವತ್ತು ಓಂಕಾರೇಶ್ವರ ದೇವಾಲಯ ದಕ್ಷಿಣ ಭಾರತದ ಅತ್ಯಂತ ಪರಮ ಪವಿತ್ರವಾದಂಥ ಈ ಒಂದು ಪುಣ್ಯಕ್ಷೇತ್ರ ಇದು ಮಡಿಕೇರಿಯ ನಗರದ ಹೃದಯ ಭಾಗದಲ್ಲಿದೆ. ಈ ಓಂಕಾರೇಶ್ವರ ದೇವಾಲಯ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀಯುತ ಚುಮ್ಮಿ ದೇವಯ್ಯನವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ಈ ದೇವಾಲಯದ ಜವಾಬ್ದಾರಿಯನ್ನು ವಹಿಸಿಕೊಂಡು ನಾಡಿನ ಒಂದು ಜನತೆಗೆ ಈ ದೇವಾಲಯ ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಾಡಿನ ಜನತೆಗೆ ಒಂದು ಸಂದೇಶವನ್ನು ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅವರನ್ನು ಕೇಳಿಕೊಳ್ತಿದ್ದೇನೆ. ನಮಸ್ತೆ, ನಾನು ದೇವಯ್ಯ ಅಂತ ಓಂಕಾರೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಬಂದು ಇವತ್ತಿಗೆ 1 ತಿಂಗಳು ಕಳೆದಿದೆ. ಬಹುಶಃ ರಾಜರ ಇತಿಹಾಸದ ಕಾಲದಿಂದಲೇ ನಿರ್ಮಾಣಗೊಂಡ ಈ ಓಂಕಾರೇಶ್ವರ ದೇವಾಲಯ ತನ್ನದೇ ಆದ ಖ್ಯಾತಿಯನ್ನು ಹೊಂದಿದ್ದು ಭಕ್ತ ಜನರ ಸಮೂಹವೇ ಪ್ರವಾಸಿಗರ ದಂಡೆ ಇಲ್ಲಿ ಬಂದು ಶ್ರೀ ಓಂಕಾರೇಶ್ವರನ ದರ್ಶನ ಪಡೆದು ಹೋಗ್ತಾ ಇದೆ. ಹಾಗೆಯೇ ಇದರ ಅಧೀನಕ್ಕೆ ಒಳಪಟ್ಟಂಗೆ ಶ್ರೀ ಕೋಟೆ ಗಣಪತಿ ದೇವಾಲಯವು ಹಾಗೂ ನಮ್ಮ ಶ್ರೀ ಆಂಜನೇಯ ದೇವಾಲಯದ ದೇವಸ್ಥಾನವು ಇದರೊಡನೆ ಕೂಡಿ ಬಂದಿದ್ದು ಈ ಮೂವರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ನಾನು ಜವಾಬ್ದಾರಿ ವಹಿಸಿಕೊಂಡಿದ್ದೇನೆ. ಬಹುಶಃ ನನ್ನ ಒಡನೆ ಸರ್ಕಾರದಿಂದ ನಾಮನಿರ್ದೇಶಿತಗೊಂಡ ಸದಸ್ಯರೆಲ್ಲರೂ ಬಹಳ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರೇ ಆಗಿರೋದರಿಂದ ನನಗೆ ಇದರ ಆಡಳಿತ ನಡೆಸುವುದು ಕಷ್ಟಕರ ಎಂದು ಅನಿಸುತ್ತಿಲ್ಲ. ಏಕೆಂದರೆ ಬಹುಶಃ ಈ ದೇವಸ್ಥಾನಕ್ಕೆ ಏನು ಅಭಿವೃದ್ಧಿ ಕೆಲಸ ಆಗಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಎಲ್ಲರೂ ಆ ದೂರದೃಷ್ಟಿಯನ್ನು ಇಟ್ಕೊಂಡೇ ಬಂದಿದ್ದಾರೆ. ರಾಜರ ಕಾಲದಿಂದ ನಡೆದುಕೊಂಡು ಬಂದ ಈ ದೇವಸ್ಥಾನವು ಜನರ ಭಕ್ತಿಗೆ ನಂಬಿಕೆಗೆ ಪಾತ್ರವಾದ ದೇವಸ್ಥಾನ ಶ್ರೀ ಓಂಕಾರೇಶ್ವರ ದೇವಸ್ಥಾನ. ಇದರ ಹಿಂದೆಯೇ ಒಂದು ಇತಿಹಾಸ ಇರುವುದು ಎಲ್ಲರಿಗೂ ತಿಳಿದು ಬಂದ ವಿಚಾರನೆ. ಸೊ ನಾವು ಈಗ ಒಂದು 4 ವರ್ಷದಿಂದಲೇ ಕಳೆದ ಸಮಿತಿಯವರೊಂದು ಅಷ್ಟಬಂಧ ಪ್ರಶ್ನೆ ಇಟ್ಟಾಗ ಇದರಲ್ಲಿ ಇರುವ ನ್ಯೂನತೆಗಳು, ಆಗಬೇಕಾದ ಪರಿಹಾರಗಳು ಎಲ್ಲವನ್ನು ನಾವು ಮನದಟ್ಟು ಮಾಡಿಕೊಂಡು ದೇವಸ್ಥಾನದ ಅಭಿವೃದ್ಧಿಗೆ ಯಾವ ಥರ ನಾವು ಮುನ್ನಡಿಬೇಕು ಅಂತ ಹೇಳೋ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ನಾವು ಮುನ್ನಡೆಯುತ್ತಾ ಇದ್ದೀವಿ. ಬಹುಶಃ ಈ ಕಲ್ಯಾಣಿಯ ಸುತ್ತು, ದೇವಸ್ಥಾನದ ಮುಂಭಾಗದಲ್ಲಿರುವ ಕಲ್ಯಾಣಿಯ ಸುತ್ತು ನಾವು ಸ್ಟೀಲ್ ರೈಲಿಂಗ್ಸ್ ಅಳವಡಿಸಿ ಇದರ ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಇದ್ದೀವಿ. ಹಾಗೂ ವರ್ಷಕ್ಕೊಮ್ಮೆ ನಾವು ಈ ವಾರ್ಷಿಕೋತ್ಸವವನ್ನು ಶಾಸ್ತ್ರೋಕ್ತವಾಗಿ ನಡೆಸಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಇವತ್ತು ನಾವು ಆ ವಾರ್ಷಿಕೋತ್ಸವವನ್ನು ಸಹ ನಾವು ನಡೆಸಿದ್ದೇವೆ. ಇನ್ನು ಮುಂದೆ ಹೇಳಬೇಕಂತಂದರೆ ಇಲ್ಲಿಗೊಂದು ಸಮುದಾಯದ ಭವನ ಅವಶ್ಯಕತೆ ಇದೆ. ಆ ಸಮುದಾಯ ಭವನದಲ್ಲಿ ಪ್ರಾರ್ಥನಾ ಮಂದಿರವೂ ಆಗಿರ್ಬೋದು ಅದು, ಅಥವಾ ಧಾರ್ಮಿಕ ಕೇಂದ್ರದ ಬಿಂದುವಾಗಿ ಯಾವುದಾದರೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಬೇಕಾದರೂ ಸಹ ಅದರ ಅವಶ್ಯಕತೆ ಇರೋದನ್ನು ಮನಗಂಡು ನಾವೊಂದು ಸಮುದಾಯ ಭವನವನ್ನು ಆಂಜನೇಯ ದೇವಾಲಯದ ಮುಂಭಾಗದಲ್ಲಿ ನಾವು ಕಟ್ಟಬೇಕು ಅಂತ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಅದರ ಉಸ್ತುವಾರಿಗೆ ನಾವು ಅದರ ಅನುದಾನಕ್ಕೆ ನಾವು ಈಗಾಗಲೇ ನಾವು ಸರ್ಕಾರಕ್ಕೆ ನಾವು ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ. ಸರ್ಕಾರದಿಂದ ಒಂದು ಸ್ಪಂದನೆ ದೊರಕುತ್ತದೆ ಅಂತ ಹೇಳೋ ಒಂದು ಆಶಾಭಾವನೆ ಕೂಡ ಎಲ್ಲ ಸದಸ್ಯರಲ್ಲಿದೆ. ಆ ನಿಟ್ಟಿನಲ್ಲಿ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳುವುದರೊಂದಿಗೆ ಅದರ ಮೂಲ ಸ್ಥಿತಿಯನ್ನು ಕಾಪಾಡಿಕೊಳ್ಳುವುದರೊಂದಿಗೆ ಆಗಬೇಕಾದ ಸಣ್ಣ ಪುಟ್ಟ ಅಭಿವೃದ್ಧಿ ಕೆಲಸಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ. ಈಗ ನಮ್ಮ ಈ ಓಂಕಾರೇಶ್ವರ ಪರಮ ಪವಿತ್ರವಾದ ಒಂದು ದೇವಾಲಯ, ಅದರ ಆಶೀರ್ವಾದ ಕೊಡಗಿನ ಸಮಸ್ತ ನಾಗರಿಕರಿಗೂ ಇರಲಿ, ರಾಜ್ಯದ ಜನತೆಗೂ ಇರಲಿ, ದೇಶದ ಜನತೆಗೂ ಇರಲಿ ಅಂತ ಹಾರೈಸ್ತಾ ತಮ್ಮೆಲ್ಲರ ಸಹಕಾರ ಹಾಗೂ ತಮ್ಮ ಮನದಿಚ್ಛೆಯ ಏನಾದರೂ ಸಜೆಷನ್ಸ್ ಇದ್ದರೂ ಸಹ ನಾವು ಅದನ್ನು ನಾವು ಸ್ವಾಗತಿಸ್ತೇವೆ ಅಂತ ಹೇಳಿದ್ರೆ ನಿಮಗೆ ಧನ್ಯವಾದ ನಮಸ್ತೆ.
ಋತು ಪಂಚದ ಅಂತ ಹೇಳಿದ ಹಾಗೆ ಆಚಾರ್ಯನು ತಪಸ್ಸು ಮಾಡಿ ಒಳಗೆ ಪೂಜೆ ಮಾಡಬೇಕು. ಆಮ್ನಾಯ ಜಪೆ, ಜನರೆಲ್ಲ ಬಂದು ದೇವರ ನಾಮ ಜಪವನ್ನು ಮಾಡಬೇಕು ಭಕ್ತರು. ಆಮ್ನಾಯ ಜಪೆ ನಿಯಮೇನ ಚ, ಕ್ಷೇತ್ರ ನಿರ್ಮಾಣ ಆಗಿ ಬ್ರಹ್ಮಕಲಶ ಆದ ಮೇಲೆ ತೀರ್ಮಾನಗೊಳಿಸಿದಂತಹ ನಿಯಮಗಳನ್ನು ಸರಿಯಾಗಿ ಪಾಲನೆಗೊಳ್ಳಬೇಕು. ತದನಂತರ ಉತ್ಸವಗಳು ಅಂತ ಹೇಳಿದ್ರೆ ಇವತ್ತು ಪ್ರತಿಷ್ಠಾ ದಿನದ ಉತ್ಸವ, ಹಾಗೆ ಇಂತಹ ಉತ್ಸವಗಳನ್ನು ಸರಿಯಾಗಿ ಪಾಲನೆ ಮಾಡಬೇಕು. ತದನಂತರ ಅನ್ನದಾನ, ಇಷ್ಟು ಕ್ರಿಯೆಗಳು ನಾವು ಒಂದು ಕ್ಷೇತ್ರದಲ್ಲಿ ನಡೆಸಿದ್ರೆ ಆ ಕ್ಷೇತ್ರ ಅಭಿವೃದ್ಧಿ ಆಗುತ್ತದೆ ಅಂತ. ಹಾಗೆ ಈ ಕ್ಷೇತ್ರವು ಅಭಿವೃದ್ಧಿಯಾಗಿ ಅದರ ಚೈತನ್ಯ ಈ ಕ್ಷೇತ್ರಕ್ಕೆ ಬಂದಂತಹ ಎಲ್ಲರ ಭಕ್ತರಿಗೂ ಅನುಗ್ರಹಿಸಬೇಕು ಎಂದು, ಅದೇ ರೀತಿ ಆ ದೇವರು ನಮಗೆಲ್ಲರಿಗೂ ಇಚ್ಛಾಶಕ್ತಿಯು, ಜ್ಞಾನಶಕ್ತಿಯು, ಕ್ರಿಯಾಶಕ್ತಿಯು ಕೊಡಬೇಕು ಎಂದು ಈ ಒಂದು ಪ್ರತಿಷ್ಠಾ ಮಹೋತ್ಸವದಲ್ಲಿ ನಾವು ದೇವರಲ್ಲಿ ಮಾಡುವಂತಹ ಪ್ರಾರ್ಥನೆ. ಓಂ ಶ್ರೀ ವರ್ಚಸ್ವಮಾಯುಷ್ಯಮಾರೋಗ್ಯಂ ಮಾವಿದಾಚ್ಛೋಭಮಾನಂ ಮಹೀಯತೆ ಧಾನ್ಯಂ ಧನಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು. Together.